ಆದಿನಂದೇಶನಲ್ಲಿ ಸರ್ವ ದೇವಾದಿಗಳಲ್ಲಿ ಸರ್ವ ಭಕ್ತರಲ್ಲಿ ಸಣ್ಣ ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ ಈ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳಿಗೂ ಗಣ್ಯ ಮಾನವರಿಗೂ ರಾಜಕಾರಣಿಗಳಿಗೂ ಪಂಚಾಯತಿ ಮೆಂಬರ್ಗಳಿಗೂ ಪತ್ರಕರ್ತರಿಗೂ ನಮಸ್ಕಾರ ಸಲ್ಲಿಸಿ ಇಂದ ಭಾಳ ಚಂದ ಆಯ್ತು. ಯಾವಾಗಲೂ ಚಂದನಾಗೆ ಇರಬೇಕು ನಾವು. ಚಂದ ಅಂದ್ರೆ ಆನಂದ. ಅದಕ್ಕಾಗಿ ಯಾವತ್ತೂ ಆನಂದ ಸಿಗಬೇಕಾದ್ರೆ ನಾವು ಅಧ್ಯಾತ್ಮ ನಡೆಸಬೇಕು. ಅಧ್ಯಾತ್ಮದಾಗಿದ್ದಂಥ ಆನಂದ ಸಂಸಾರದೊಳಗಿಲ್ಲ. ಸಂಸಾರ ಭಾಳ ಕಷ್ಟಮಯ ಸಂಸಾರ, ಸುಖಮಯ ಪರಮಾರ್ಥ. ಆದರೂ ಯಾತ್ರೊಳಗೆ ಹೆಚ್ಚು ಸುಖ ಐತಿ, ಹತ್ರ ಕಡೆ ನಾವು ನೋಡುವಲ್ಲಿವು. ಎಲ್ಲಿ ಕಷ್ಟ ಐತಿ ಹತ್ರ ಕಡೆ ನಾವು ಹೋಗ್ಲಾಕತ್ತೀವಿ. ಸಂಸಾರ ಮಾಡೋದು ಬೇಡ ಅನ್ನಂಗಿಲ್ಲ. ಉಪ್ಪುಂಡದಲ್ಲಿ ಋಣ ತಿಳಿಸಬೇಕು. ಮನಸ್ಸು ಹಣ್ಣು ಆಗುವಂಗೆ ಧ್ಯಾನ ಮಾಡಬೇಕು. ಮೇಯ ಹಣ್ಣಾಗುವಂಗೆ ಕಾಯಕ ಮಾಡಬೇಕು. ಯಾವಾಗಲೂ ಕಾಯಕದಾಗ ಕಾಲು ಕಳಿಬೇಕು. ಎಲ್ಲೇ ಭಜನಾ ಕೀರ್ತನ ಪ್ರವಾಹ ನಡೀತಾವೆ. ಎಲ್ಲ ಸಂಪ್ರದಾಯಗಳು ನಮ್ಮವ. ಎಲ್ಲ ಸಂಪ್ರದಾಯಗಳು ಏನು ಹೇಳ್ತಾವಂದ್ರೆ ಎಲ್ಲರೂ ಶಿವಲೋಕಕ್ಕೆ ಹೋಗುವಂಥ ಹಾದಿ, ವೈಕುಂಠಕ್ಕೆ ಹೋಗುವಂಥ ಹಾದಿ ಮಾತ್ಮ ಹೇಳ್ಕೊತ ಬಂದ. ಆನೆ ಹಾದಲ್ಲಿ ನಾವು ಆಡಮಠ ಇಲಾಖೆ ಏನು ಹೋಗ್ತಿ, ಆನೆ ಹಾದಲ್ಲಿ ಆಡಮಠಿಗೆ ಸಹಜ ಹಾದಿಯಾಗಿರ್ತೈತಿ. ಹಂಗೆ ಆನೆ ಅಂದ್ರೆ ಮಹಾಜ್ಞಾನಿಗಳು. ಅವು ಹಾದು ಹಾದಿ ಒಳಗೆ ನಾವು ಹಾದಿ ಬಂದ್ರೆ ನಾವು ಕೈಲಾಸ ವೈಕುಂಠ ಮುಟ್ತೀವಿ. ನಾವೇನು ಮಾಡಾಕತ್ತೀವಿ ಅಂದ್ರೆ ಹತ್ತು ಮುಕ್ತಿನ ಮಾಡುವಲ್ಲಿ ನಾವು. ನಮಗಂಥ ಗುರುಗಳು ಸಿಗುವವರು, ಸಮರ್ಥ ಗುರುಗಳು ಸಿಗುವವರು. ಆದ್ರೆ ಪುಸ್ತಕ ಅಭ್ಯಾಸ ಐತಿ, ಮಸ್ತಕ ಅಭ್ಯಾಸ ಇಲ್ಲ. ಪುಸ್ತಕಕ್ಕಿಂತಲೂ ಮಸ್ತಕ ವಿದ್ಯೆ ಭಾಳ ಶ್ರೇಷ್ಠವಾದ್ದು. ಇದೇ ಗಣ್ಯರು ಮಾತಾಡೋದು ಅದು ಮಸ್ತಕ ವಿದ್ಯೆ. ದೇವರು ಹೆಂಗೆ ಇರ್ತಾನೋ ಅವ್ನು ಹೆಂಗೆ ಬಳಸ್ಕೋಬೇಕು, ನಾವು ಹೆಂಗೆ ಇರಬೇಕು. ನೀತಿ ಮಾರ್ಗದಾಗ ನೀಟಾಗಿ ನಾವು ಇದ್ದೀವಿ ಅಂದ್ರೆ ಪರಮಾತ್ಮ ನಮ್ಮ ಸ್ವಪ್ನ ಸುಸ್ವಪ್ನ ಜಾಗ್ರತ ಬಂದು ಭೇಟಾಕ. ಆಗ ನಮಗೆ ಏನಾಕತ್ತೆ, ಸ್ವಪ್ನ ಸುಸ್ವಪ್ನ ಜಾಗ್ರತದಾಗ ಪರಮಾತ್ಮ ಭೇಟಿ ಆಗೋದಕ್ಕಿಂತ, ಆ ಶಕ್ತಿ ಭೇಟಿ ಆಗೋದಕ್ಕಿಂತ ನಮಗೆ ಅಭಯ ಆಕತ್ತೆ. ಭಯ ಇಲ್ಲ. ಬೇಕಂತ ಗುಡ್ದಾಗ ಒಬ್ಬನ ಬದುಕಬಹುದು. ಅಕ್ಕಮಾದೇವಿ ಒಬ್ಬಕ್ಕೆ ಹೆಣ್ಮಗಳು ಇಲ್ಲಿಂದ ಶಿರಸೇಲಕ್ಕೆ ಒಬ್ಬಕ್ಕಿನ ಹೋದರು. ಈಗ ನಾವು 10 ಮಂದಿ ಹೋಗ್ತೀವಿ. ನಾವು ಒಮ್ಮೆ ಪ್ರಸಂಗ ಬಂದ್ರೆ ಏನೇನೋ ನಾವು ಜೋಡಣ ತೊಗೊಂಡು ಹೋಗ್ತೀವಿ. ಆಕೆ ಯಾವ ಜೋಡಣನೂ ಒಯ್ಯಲಿಲ್ಲ. ಮಲ್ಲಿಕಾರ್ಜುನನ್ನು ಅಂತ ಒಂದು ಜೋಡಣ ತೊಗೊಂಡಳು. ಅದನ್ನು ಮನ ತುಂಬ ಬಾಯಿ ತುಂಬ ಅನ್ನಕೋತನ ಮನ ತುಂಬಿಕೊಂಡಳು, ಬಾಯಿ ತುಂಬಿಕೊಂಡಳು. ಆಕೆ ಕೂದಲು ಎಳಿಸೇತ ಮಲ್ಲಿಕಾರ್ಜುನ ಅಂತ ಧ್ಯಾನ ಮಾಡಾಕತ್ತಿದ್ವು. ಅದಕ್ಕೆ ನಮ್ಮಂತ ಪಾಲಿಸ್ಕೊಂಡು ಅನುಭವ ಮಾಡ್ಕೊಂಡು ಭಕ್ತಿ ಮಾಡಿ ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಈ ಬಹುಬಂಧನ ಬಿಟ್ಟು ಈ ಜಲಸಾಗರ ದಾಟಿ, ಈ ಬಹುಸಾಗರ ದಾಟಿ ನಾವು ಶಿವನ ಪಾದಕ್ಕೆ ಹೋಗ್ತೀವಿ. ಅದಕ್ಕಾಗಿ ಸಾಯಂ ಹೇಳು ಆ ಮಾದೇವನ ಕೇಳ್ತಿಳಾಕಿ, ನೋಡು ಶಿವನ ಕೇಳ್ತಾಳಾಕಿ, ಈ ಹಾದಿ 3 ಹಾದಿ ಅವಕಿ ನನಗೆ ಹಾದಿ ಸಮಸ್ವಾದು ಯಾವ ಹಾದಿಲಿ ಹಾದ ಕೈಲಾಸ ಸಿಗ್ತಿತ್ತ ಒಬ್ಬಕ್ಕೆ ಸಮಗಾದ ಕೆಣಮಗಳು ಕೇಳ್ತಾಳೆ. ನಾವು ಎಂಥ ಮಠದ ಸ್ವಾಮಿಗಳು ಈ ಹಾದಿ ಕೈಲಾಸಕ್ಕೆ ಹೋಗತ್ತೆ ಅಂತ ಒಬ್ಬ ಕೇಳಿದ್ದನ್ನು ಕೇಳೇ ಇಲ್ಲ. ಏನು ಜಾತಿ ಮೇಲೆ ಆಯ್ತು, ನೀತಿ ಮೇಲೆ ಆಯ್ತು. ಜಾತಿ ಮೇಲೆ ಮೋಕ್ಷ ಇಲ್ಲ, ನೀತಿ ಮೇಲೆ ನಿಮ್ಮ ಗುಣದ ಮೇಲೆ ಮೋಕ್ಷ ಐತಿ. ಆ ಮೋಕ್ಷ ಆಗೋದು ತಡ ಇಲ್ಲ. ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಕು. ಆಕೆಗೆ ಎಟ್ಟ ಶಿವ ಕಾಣಿಸ್ಯಾನು, ಅವ ಮುದುಕಾಯಿ ಅಂಗಡಿಯಾಗ ಕೂತಿದ್ದ. ಆಕೆ ಏನಕ್ಕೆ ಆಶೆ ಮಾಡಿದ, ಆಕೆನ ಹೊಳ್ಳೆ ಯಮಲೋಕ ಕಳಿಸ್ಬೇಕಂತ ಕೂತಿದ್ದ. ಆದ ಸದ್ಗುರು ಬಂಡಿಗೆ ವಿಸಾನ ಆಕೆ ಹಿಂದೆ ಹೋಗಿ ನಿತ್ತ. ಅವಗೂ ಕಾಣಿಸ್ತದಂಗೆ ಈಕೆಗೆ ಕಾಣಿಸ್ತದಂಗೆ ಈಕೆ ಮನಸ್ಸಿನೊಳಗೆ ಆಶೆ ಹುಟ್ಟಲ್ದಂಗೆ ಮಾಡಿದ. ಯಾಕಂದ್ರೆ ಪರಮಾತ್ಮ ಹೆಂಗದ ಅಂದ್ರೆ ತನಗೆ ಬೇಕಾದ ಅವನು ಬೇಕಾದಲ್ಲಿ ಹೋದ ಅವ್ರ ಮನೆಗೆ ಕಳಿಸಿರ್ತಾನ. ಅವಾಗ ಬೇಕಾಗಬೇಕು. ನಾವು ಯಾರಿಗೆ ಸಮರ್ಥಗಳಿಗೆ ಬೇಕಾಗಬೇಕು. ಅವಾಗ ಬೇಕಾದಂಥ ಆತ್ಮ ಎಲ್ಲಿ ಬೇಕಾದಲ್ಲಿ ನಿಂತು ಕಾಯ್ತಾನೆ. ಮಾಲ್ಕಂಡ ಏನು ಕಾದ, ಪ್ರಹ್ಲಾದನ ಕಾದ, ಸತಿ ಸಕುಬಾಯಿನ ಹೊಳೆ ಮುಳುಗ್ತಲೂ ಕಾದ. ತುಕಾದ ಮುಗಿತಂದ ಬುತ್ತಿ ಕೊಟ್ಟ ವಿಠೋಬ. ನೋಡು ಪರಮಾತ್ಮ ಎಂಥ ಕೆಲಸ ಮಾಡ್ತಾನೆ. ನೀವು ಒಂದು ತುತ್ತು ಅನ್ನ ನಾಯಿ ಹಾಕಬೇಕಾದ್ರೆ ಹಚ್ಚನುವಾಗ ಕೈ ಜಾಸ್ತಿ ಹೋತು ಇಲ್ಲ ಹೋಗಂಗಿಲ್ಲ. ನಾಯಿಗೊಂದು ತುತ್ತು ಅನ್ನ ಹಾಕಂಗಿಲ್ಲ ನಾವು.
ನಾವು ಇಂಥ ಶ್ರೀಮಂತರು ಇಷ್ಟೆಲ್ಲ ದೇವರು ನಮಗೆ ಕೊಟ್ಟಾನು. ದಾನ ಭಾಳ ಲೇಸೈತಿ. ಕರ್ಣ ದಾನ ಕರ್ಣ ಅನಿಸ್ಕೊಂಡ. ಧರ್ಮರಾಜ ಪಾಂಡವರೊಳಗೆ ಧರ್ಮರಾಜ ಅನಿಸ್ಕೊಂಡ. ಸತ್ಯ ಚಂದ್ರ ಅನಿಸ್ಕೊಂಡ. ಎಷ್ಟೋ ಮಂದಿ ನಮ್ಮಲ್ಲಿ ರಾಜ್ಯದಾಗ್ಲಾಕತ್ತೀವಿ ನಾವು. 5 ವರ್ಷ ಆಗಲಿ 10 ವರ್ಷ ಆಗಲಿ. ಸತ್ಯ ಚಂದ್ರ ಯಾವಾಗ್ಯಾನು? ಒಬ್ಬನೂ ಆಗಲ್ಲ. ಯಾಕೆ ಆಗವಲ್ವಿ ನಾವು? ಈ ಲೋಕದ ಆಶಾಕ ನಮ್ಮ ಮನಸ್ಸು ಎಳಿತೈತಿ. ಅದಕ್ಕಾಗಿ ಲೋಕದ ಆಶೆ ಬೇಡ ಅನ್ನಂಗಿಲ್ಲ. ದುರಾಸೆ ಇರಬಾರ್ದು, ಆಶೆ ಇರಬೇಕು. ನಮಗೆಲ್ಲರಿಗೆ ಏನು ಇರ್ಬೇಕಂದ್ರೆ ಆಶೆ ಏನು ಮಾಡ್ಕೋಬೇಕು ನಾವು ಈ ಸದ್ಯ ಅಂದ್ರೆ ನಾವೆಲ್ಲ ಆತ್ಮಜ್ಞಾನಿಗಳಾಗಬೇಕು. ಕೈಲಾಸ ಹಾಡು ಕಡೆ ಬಂದದ್ವಿ ನಾವು ವೈಕುಂಠ ಬಿಟ್ಟು ಬಂದದ್ವಿ. ವೈಕುಂಠ ಬಾಳದಾಗ ಧೂಳು ಬಿದ್ದತಿ, ಕೈಲಾಸ ಹಾಳು ಬಿದ್ದತಿ. ನಾವೆಲ್ಲರೂ ಭೂಲೋಕಕ್ಕೆ ಮಹಾಮುನೇಶ್ವರರು, ಗೋಪಿಕಾಶಿಷರು, ಗೋಪಾಲರು, ವಾನರು, ಜಾಂಬವಂತನ ಎಲ್ಲ ನಾವು ಇಲ್ಲಿ ಭೂಲೋಕದಾಗ ಬಂದದ್ವಿ. ಈಗ ನಾವು ಈ ಸಮಯಕ್ಕೆ ಇದು ಬಂದಿಲ್ಲ ಅನ್ನಂಗಿಲ್ಲ. ನಾವೆಲ್ಲರೂ ಗೋಪಿಕಾಶಿಷಿ ಬಂದವು. ಇಷ್ಟೆಲ್ಲ ಬಂದಾಗ ನಾವು ಭೂಲೋಕ ಯಾತಕ್ಕಾಗಿ ಬಂದದ್ವಿ ಅಂದ್ರೆ ನಾವು ತಾಲೀಮ್ ಮಾಡಿ ಕುಸ್ತಿ ಹಿಡಿದು ಅಷ್ಟು ಮದಗಳನ್ನೆಲ್ಲ ಒತ್ತಿ ಹೋಗಿದೆ ನಾವು ಕೈಲಾಸಕ್ಕೆ ಹೋಗಕ್ಕೆ ಬಂದಿದ್ವಿ. ಅದಕ್ಕಾಗಿ ಬಸವಣ್ಣ ಬೌಲಾದ ಸಿಕ್ಕಪ್ಪ ಹೇಳ್ತಾನು, ದೇವಲೋಕದ ಹುಡುಕ್ಯಾತಾನು, ದೇವರು ಹೇಳುತ್ತಾ ಬಂದ ನಮಗಳ ಕೈಲಾಸ ಹಾಳ ಕಡಿಮೆ ನಮಗಳ ಭೂಲೋಕ ಕೈಲಾಸ ಮಾಡಕ್ಕೆ ಬಂದ ನಮಗಳ. ನೀವೆಲ್ಲ ಕೈಲಾಸದಿಂದ ಬಂದೀವಿ. ಅಷ್ಟು ಹಿಂದೆ ಮುಂದೆ ಬಂದದ್ವಿ 4 ವರ್ಷ. ಆದ ಬಂದದ್ದೆಲ್ಲ ನಾವು ಅಲ್ಲಿಂದ ಬಂದದ್ವಿ. ಇಲ್ಲಿ ಬಂದ ನೀವು ಆಟ ಏನು ಹಚ್ಚೈತಿ? ಸಮರ್ಥಗೂ ಹುಡುಕಾಡ್ಕೋಯ್ತಿ. ಬೆಳಕು ಬಿದ್ದಾಗ ಮಿಂಚಿನಲ್ಲಿ ತಿಳಿಯಬೇಕನ್ನ, ಮಿಂಚಿನೊಳಗೆ ನೋಡಬೇಕನ್ನ. ಕೃಷ್ಣ ಹುಟ್ಟಿದ್ದು ರಾಕ್ಷಸರಿಗೆ ಪೈಲ ಗೊತ್ತಾಯ್ತು, ಭಕ್ತರಿಗೆ ಗೊತ್ತಾಗಲಿಲ್ಲ. ರಾಮ ಹುಟ್ಟಿದ್ದು ರಾವಣಿಗೆ ಪೈಲ ಗೊತ್ತಾಯ್ತು, ಅದಕ್ಕೆ ರಾಕ್ಷಸ ಅವನು. ಅದಕ್ಕಾಗಿ ಬಂಡಿಗಿರಿ ಮಠ ಹುಟ್ಟಿದ್ದು ರಾಕ್ಷಸರಿಗೆ ಪೈಲ ಗೊತ್ತಾಗಿ ಬಂಡಿಗಿರಿ ಮಠ ನಾಶ ಮಾಡೋಕೆ ರಾಕ್ಷಸರ ಪ್ರಯತ್ನ ಮಾಡಾಕ್ತಾವೆ. ಎಲ್ಲ ದೇವಾದಿಗಳು ಎಲ್ಲ ಭಕ್ತರು ಕೂಡ ಬಂಡಿಗಿರಿ ಮಠ ಕಾಯಕತ್ತ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿತ್ತು? ಅದನ್ನು ಜಲಮ ಗೆದಿಬೇಕಾಗಿತ್ತು. ಜನಸಾಗರ ದಾಟಬಹುದು. ಅಂಬಿಯಾಗ 2 ರೂಪಾಯಿ ಕೊಟ್ಟರೆ ಜಲಸಾಗರ ದಾಟ್ತಾನೆ. ಈ ಜನಸಾಗರ ನಾವು ಮಾತಾಡ್ಕೊಂಡು ಮಾತಿನೊಳಗೆ ಮಹತ್ವ ಇಟ್ಕೊಂಡು ಮಾತಾಡೋ ಈ ಜನಸಾಗರ ದಾಟ್ಬೋದು. ಈ ಬಹುಸಾಗರದಾಗ ಏನು ಬಿದ್ದಿಲ್ಲ. ಇದನ್ನು ದಾಟಿಸಬೇಕಾದ್ರೆ ನಮಗೆ ದೇವಲೋಕದ ಅಂಬಿಗಾನ ಬರಬೇಕು. ಆ ಅಂಬಿಗಾನಿಂದ ಈ ಬಹುಸಾಗರ ದಾಟಕ್ಕೆ ಬರ್ತೈತಿ. ಅದಕ್ಕೆ ಕೃಷ್ಣ ಹೇಳ್ತಾನು, ನನಗೆ ಬೇಕಾದ ನಾ ಬೇಕಾದವನ್ನ ಬೇಕಾದಷ್ಟೊತ್ತಿನಾಗ ನಾವು ಅವ್ರಿಗೆ ಏನು ಅತಿ ಅದನ್ನೆಲ್ಲ ಕಳೆದು ಉಳಿಸಿ ಸೇರಿಸಿ ನಾವು ಮಾಡಿ ನಾನು ವೈಕುಂಠಕ್ಕೆ ಹೋಗ್ಬೋದು ಅಂತ ಹೇಳ್ತಾನೆ. ಯಾವುದು ನಮ್ಮ ಕೃಷ್ಣ ಪರಮಾತ್ಮ. ಅದರ ಪ್ರಕಾರ ಬಂಡಿಗಿರಿ ಮಠಾನು ಏನು ಮಾಡಕ್ಕೆ ಬಂದತಿ ಅಂದ್ರೆ ಬಸವಣ್ಣದು ಬಂದ ಬಸವಲಿಂಗ ಭಕ್ತರ ಕಲ್ಪ ಅಂದ ಈಗ ವಾಡಾತು. ಬಸವಲಿಂಗ ಬಂದ ಕಲ್ಪ, ಅವನಂಥ ಕಲ್ಪ ದಯಾಳು ಯಾವುದೂ ಇಲ್ಲ, ಅವನಂಥ ಕಳ್ಳ ಯಾವುದೂ ಇಲ್ಲ. ಅವನು ಒಲ್ಲದ ಅಂದ್ರೆ ಬೆನ್ನಿಕ್ಕಿಂತ ಮಿದುದಾನ, ಅವನು ಒಲ್ಲಿಲಿಕ್ಕೆ ಓದೋದಕ್ಕಿಂತ ಗಟ್ಟಿದ. ಅವನು ಒಡಿಸ್ಕೊಳ್ಳೋದು ಹೆಂಗಂದ್ರೆ ಪ್ರೀತಿ ಭಕ್ತಿ ಧರ್ಮ ಇಟ್ಟ ಅವನು ಗಳಿಸೋದಂಗೆ ನಾವು ನಮ್ಮಲ್ಲಿ ಧರ್ಮ ಬೇಕು. ಕರ್ಮ ನಾಶ ಆಗಬೇಕು. ಕರ್ಮ ನಾಶ ಮಾಡಿ ಧರ್ಮದ ರಾಜ ಕಟ್ಟಿ ರಾಮರಾಜ್ ಮಾಡೋಕ್ಕೆ ಬಂಡಿಗಿರಿ ಮಠ ಬಂದು. ಈ ಶಕ್ತಿ ಯಾವುದು ಅಂದ್ರೆ ಇಲ್ಲೇನು ಮಹಾಲಕ್ಷ್ಮಿ ದೇವಿ ಬಂದಲ್ಲ, ಆ ಮಹಾಲಕ್ಷ್ಮಿ ಹೌದು. 7 ಮಂದಿ ಅಕ್ಕ ತಂಗಿಯವರು, ಮಿಕ್ಕದಕ್ಕೆ ದುರ್ಗಮ್ಮನವರು. ಆ 7 ಮಂದಿ ಅಕ್ಕ ತಂಗಿಯವರು ಬಂಡಿಗಿರಿ ಮಠಕ್ಕೆ ಸಹಾಯದ ಅಂತೇಳಿ ಬಂಡಿಗಿರಿ ಮಠ ಉಳಿದತಿ ಮುದ್ದ ಮಾಡ್ತಿದ್ರು. ಹುಬ್ಬಳ್ಳಿ ಮಾದೇವಪ್ಪಗೂ ಶಿರೋಳದಾಗ 30 ತಾಲೂಕು ಶಿರೋಳದಾಗ ವಿಷ ಹಾಕಿದ್ರು. ಅದ ಪ್ರಕಾರ ಬಂಡಿಗಿರಿ ಪ್ರೀತಿಸಿ ಈ ಪ್ರೀತಿ ಅನ್ನೋದೊಂದು ಭಕ್ತಿಯಾಗಿ ಆ ಭಕ್ತಿ ಗಂಟು ಹೋಗಿ ಕೈಲಾಸಕ್ಕೆ ಮುಟ್ಟೆ. ಆ ಕೈಲಾಸಕ್ಕೆ ಎತ್ತರ ಮಾಡಿ ನನ್ನ ಕಾಯ್ಕೊತ ಹೋಗ. ನಾನ ಕಾಯ್ತಂತಂದು ತಿಳ್ಕೋಬೇಡಿ. ನೀವು ನನ್ನ ಕಾಯ್ತಿ, ನಿಮ್ಮಿಂದ ನಾವು ಉಳಿತನು. ನಿಮ್ಮ ಶಕ್ತಿನ ನನಗೆ ನೀವು ಅಂದ್ರೆ ಯಾರನ್ನ ಕಚ್ಚಿನ ಕ್ವಾಟಿದ್ದಂಗೆ ನಾವು ಬೊಬಲಾದ ಬರ್ದ ಕಚ್ಚಿನ ಕ್ವಾಟಿ ಕಟ್ಟುವನ್ನಂದ. ಈಗೇನು ಭಕ್ತರು ನೀವೆಲ್ಲರೂ ಹೆಚ್ಚಾಗೈತಿ. ಈ ಭಕ್ತರ ಪುಣ್ಯದಿಂದ ಭಕ್ತರ ಧರ್ಮದಿಂದ ಅವಾಗೇನೂ ಆಗಬಾರ್ದು. ಎಷ್ಟೋ ಮಂದಿ ಭಕ್ತಿ ಮಾಡ್ತೀವಿ.
ಇದ್ರೊಳಗೆ ಕೆಲವೊಂದು ಮಂದಿ ಅದು ಐತಿ, ಇದು ಸಹಿತ ಇದು ಜನ ಭಾಳ ಐತಿ, ಇದು ಭಕ್ತಿ ಜಮ ಭಾಳ ಆಗಲಾಕತ್ತೈತಿ. ಹಗಿ ತುಪ್ಪ ತುಂಬಾಕತ್ತೈತಿ. ಆ ಹಗಿ ಒಳಗಿನ ತುಪ್ಪ ಆಗುತ್ತಕ್ಕ ಯಾರಿಗೇನು ಮಾಡೋಕ್ಕೆ ಬರೋಂಗಿಲ್ಲ. ಆ ತುಪ್ಪ ಸವಿ ತುಪ್ಪ ಅಲ್ಲ, ಅದು ಆಂಧ್ರದಿಂದ ಬಂದಂಥ ಕ್ಷೀರಸಾಗರದೊಳಗಿನ ತುಪ್ಪ ಅದು. ಅದಕ್ಕೆ ನಾವು ಏನಾಗಬೇಕಂದ್ರೆ ಕ್ಷೀರಸಾಗರದಿಂದ ಬಂದದ್ವಿ, ಅಲ್ಲೇ ನಾವು ಜೀವನ ತಾಳಿವಿ. ಆ ಕ್ಷೀರಸಾಗರದಿಂದ ಏನಪ್ಪ ಹಾಲಿನ ಹೊಳಿ. ಆ ಹಾಲಿನ ಹೊಳಿ ಎಲ್ಲಿ ನಡೀತಿತ್ತಂದ್ರೆ ಹಿಂಚಿಗೆ ಒಳಗೆ ಹಳ್ಳಿತ್ತು. ಅಲ್ಲಿ ಹಾಲು ಹೇಳಿತ್ತು. ನಾನು 70ನೇ ಇಸ್ವೊಳಗೆ ನೋಡೀನಿ. ಮಾಧವಾನಂದ ಹೋದ ಮೇಲೆ ಆ ಹಳ್ಳ ಬತ್ತದಂಗೆ ಸ್ವಲ್ಪ ಆಗೈತಿ. ಈಗ ಎಲ್ಲಿ ಹಾಲು ಹಾಯ್ತತಿ ಅಂದ್ರೆ ಬಂಡಗಿರಿ ಮಠದಾಗ ಹೊಳಿ ಹಾಕೈತಿ. ಇಲ್ಲಿ ಜನ ಭಾಳದಿ. ಹಾಲು ನೀವು ಉಂಡ್ರೆ ಪೂರ್ಣ ಹಾಲು ತಿಂದಂಗೆ ನೀವು ಪಶುಪೂರ್ಣ ಕೂಡ್ಲಾಕ ಹಾಲು ತಿನ್ನಬೇಕು. ನೀವು ಹಾಲು ಅಂದ್ರೆ ಅಧ್ಯಾತ್ಮದೊಳಗೆ ಏನೈತೆ ಅಂದ್ರೆ ಹಾಲಿನೊಳಗೆ ತುಪ್ಪ ಹೆಂಗೈತು ಹಂಗೆ ಈ ಅಧ್ಯಾತ್ಮದಾಗ ಹಾಲಿನೊಳಗೆ ಈ ದೇಹದೊಳಗೆ ತುಪ್ಪ ಐತಿ, ಇದ್ರೊಳಗೆ ಹಾಲು ಐತಿ. ಅದಕ್ಕಾಗಿ ಹಾಲಿನಂಥ ಮನಸ್ಸು ನಾವು ಕೆಡಿಸ್ಕೋಬಾರ್ದು. ಚೀಟಿ ಚಪಾತಿ ಮಾಡೋಕೆ ಹೋದ್ವಿ ಮನಸ್ಸು ಕೆಡ್ತೈತಿ. ನಾವು ಮಂದಿಗೆ ಚಾಡ ಹಿಡಿದ್ವಿ ಅಂದ್ರೆ ಹಾಲು ಕೆಡ್ತೈತಿ. ಮಂದಿಯಲ್ಲಿ ನಾವು ಹುಲ್ಲಕ್ಕೆ ಹೋದ್ವಿ ಅಂದ್ರೆ ಹಾಲು ಕೆಡ್ತೈತಿ. ಸುಳ್ಳು ಹೇಳಿದ್ವಿ ಅಂದ್ರೆ ಹಾಲು ಕೆಡ್ತೈತಿ. ಹಾಲು ಕೆಡಂಗಿಲ್ಲ ಯಾವುದು ಅಂದ್ರೆ ಸತ್ಯ ಹಚ್ಚಿಂದ್ರ ಮಾರ್ಗದಾಗ ನೋಡಿದ್ವಿ ಅಂದ್ರೆ ಹಾಲು ಕೆಡಂಗಿಲ್ಲ. ತುಪ್ಪ ಆಗಿ ಆಕೈತಿ, ನಿಮ್ಮ ಮುಕ್ತಿ ಆಗಿ ಆಕೈತಿ. ಮೋಕ್ಷ ಎಲ್ಲಿಲ್ಲ, ನಿಮ್ಮ ಕೈ ಆಗೈತಿ. ಸಬ್ಸಿಡಿ ಆಗೈತಿ ಕಲಿಯುವುದಾಗ. ಈಗ ಎಷ್ಟು ಮಂದಿಗೆ ಬಂಡಿಗಿರಿ ಮಠ ಮುಕ್ತಿ ಕೊಡ್ತು, ಸಾಕಷ್ಟು ಮಂದಿ ಕೊಡ್ತು. ಎಷ್ಟೋ ಮಂದಿ ಮುಕ್ತಿ ಆಗ್ಯಾರ, ಎಷ್ಟೋ ಮಂದಿ ಯಮಲೋಕಕ್ಕೆ ಹೋಗ್ಯಾರ. ಯಾವ ತಪ್ಪು ಮಾಡ್ಯಾರೋ ಅವ್ರು ಯಮಲೋಕಕ್ಕೆ ಹೋಗ್ಯಾರ. ಯಾವ ಬಾಳಿಲ್ಲ ತುಸು ಬಂಡಿಗಿರಿ ಮಠದ ಕಡೆ ನೋಡ್ಯಾರು ಅವನ್ನೆಲ್ಲ ಶಿವಲೋಕ ಕಳಿಸೈತಿ ಬಂಡಿಗಿರಿ ಮಠ. ನಾವಳಿ ಒಳಗೆ ಶಿವನಯ್ಯ ನಾವ ಕೈಲಾಸಕ್ಕೆ ಹೋದ. ಜಗದಾಳ ಸಾಯಮ ವೈಕುಂಠಕ್ಕೆ ಹೋದಳು. ಹಿಂಗೆ ಸುಭಾಸ ಎಷ್ಟೋ ಮಂದಿನ ವೈಕುಂಠ ಕೈಲಾಸ ಕಳಿಸುವಂಥದ್ದು ಒಮ್ಮೊಮ್ಮೆ ಮಿಂಚಿನೊಳಗೆ ತಿಳ್ಕೊಂಡ್ರೆ ಗುರುತಾ ಹಿಡ್ಬೇಕು ಅವನ್ನ. ಅವ ಯಾವ ನಾ ಯಾವುದು, ನಾ ಎಲ್ಲಿಂದ ಬಂದನಿ, ಮುಂದೆ ನಾ ಎಲ್ಲಿ ಹೋಗಬೇಕು. ಇದಾಗ ನಮ್ಮ ಗಂಗವ್ ಹೇಳು, ನಾನು 12ನೇ ಶತಮಾನದಾಗ ಬಸವಣ್ಣಪ್ಪನ ಹೇಳ್ತಿದ್ನಿ. ಯಮಕೆ ಹುಬ್ಬಳ್ಳಿ ನಾನು ತವ್ರ ಮನೆ ಇತ್ತು. ನಾ ಬಸವಣ್ಣಪ್ಪನ ಮೆಚ್ಚಿ ನಾ ಮದುವೆ ಆದ್ನಿ ಅವನು ಸುಂದರತನ ನೋಡಿ. ಆದರೂ ನಾನು ಸೇವಾ ಮಾಡಲಿಲ್ಲ. ಅದಕ್ಕಾಗಿ ಈ ಜನ್ಮಕ್ಕೆ ನಾನು ಕಷ್ಟಪಟ್ಟಿನಿ. ಬಡವುಗಾಂಡ ಸಿಕ್ಕ, ವ್ಯಸನಕ್ಕೆ ಸಿಕ್ಕ, ನಾನು ಬಡಿದು ಮಾಡಿ ನನಗೆ ಈಗ ನಾ ಹಾದಿ ಬಂದನಿ. ಆ ಹಿಂದಿನ ಜನ್ಮದ ಕರ್ಮ ಈ ಜನ್ಮಕ್ಕೆ ಅದನ್ನೇ ನೋಡ್ಯಾನೋ ಹೋಗ್ತೀವಿ ನಾವು. ಈಗ ನೋಡಿದವ್ರು ಹೇಳಕ್ಕೆ ಬಂದ ಶುದ್ಧ ಮನಸ್ಸಲ್ಲಿ ಕೇಳಿ, ಶುದ್ಧ ಮನಸ್ಸಲ್ಲಿ ಕೇಳಿ. ಸಾಯಂ ಹೇಳು ನನ್ನ ಗಂಡ ಕೃಷ್ಣಗೆ ನಿಂದಾಡ್ಯಾನು, ಅವ ಬದುಮ ಅಕ್ಷೇಷ ಆಗ್ಯಾನು. ಆಮದೂರು ಗುಡ್ಡದಾಗ ಅದಾನವ ಉಗುಳದಾಗ, ಅವ ಇಂಥ ಗಿಡದ ಬಡ್ಯಾಗದಾನು. ಯಾಕೆ ಕೃಷ್ಣಗೆ ನಿಂದಾಡಕ್ಕೆ ಆಡಬೇಕಾಗಿತ್ತು? ಪರಮಾತ್ಮ ತನ್ನ ಪುತ್ರ ಹೊಕ್ಕಾನ. ಒಂದು ದಿವಸ ಹಿಂಗಾತು. ಒಬ್ಬ ಹೆಣ್ಮಗಳು ದ್ವಾರಕಾಪಟ್ಟಣದಾಗ ಕೃಷ್ಣ ಪರಮಾತ್ಮ ಹಾದು ಹೊಂಟಿದ್ದ. ಒಬ್ಬಕ್ಕೆ ಕಪ್ಪಣಕ್ಕಿ ಗುಂಡು ಮುಚ್ಚಿ ಹೆಣ್ಮಗಳಿದ್ದಳು. ಅವ ಪುಟ್ಕ ಸುತ್ತಕೊಂಡು ಭಕ್ತರ ಕಲ್ಯಾಣಕ್ಕಾಗಿ ಮತ್ತೊಂದು ಊರಿನ ಕಡೆ ಹೊಂಟಿದ್ದ. ಆಕೆ ಏನು ಮಾಡಲಿಂದ ಮನ್ಯಾಗ ಏನು ತೊಳೆದಿಲ್ಲ, ಮುಸುಳಿ ನೀರಿನ ಬೋಗಾನಿತ್ತು, ಕೋಪಪ್ರಾಸ ಬೋಗಾನಿ. ಆ ಬೋಗಾನಿ ನೆಗ್ಗಿತ್ತು. ಆ ಬೋಗಾನ್ಯಾಗ ಮುಸುಳಿ ನೀರು ತಂದು ಅವ್ನು ಗೊಜ್ಜಲಾಕಿ. ಬಂಡಿಗೆ ನಿಮಿಷನ ಅವನ ಹಿಂದೆ ಇದ್ದ. ಅಲ್ಲ ಅವನ ಪರಮಾತ್ಮ ಗೊಜ್ಜಲಾಕಿ ನೋಡು. ಇಲ್ಲಿ ಕೂತು ನೋಡಿದ ಬಂಡಿಗಿನಾಗ ಕೂತು ಅಲ್ಲಿ ನೋಡಿದ ದ್ವಾರಕಾಪಟ್ಟಣದಾಗ. ಅವ್ನು ಸುಮ್ಮ ಹಾದ ನೋಡಲಿಲ್ಲ. ನಾವು ಆಕೆ ಹೆಂಗೆ ಗೊಜ್ಜಲ್ಲ ಹಂಗೆ ಆಡಲ್ಲ ಅಂತ. ಈ ಜನ್ಮಕ್ಕೆ ಆಕಳ ಹುಟ್ಟು ಬಂದಿಲ್ಲ ಬಂಡಿಗಿನಾಗ. ನನ್ನ ಮುಂದೆ ಆಕಳ ಹೇಳ್ತು, ನಾನು ಹಿಂದಿನ ಜನ್ಮದಾಗ ಕೃಷ್ಣಗ ಮುಸಳಿ ನೀರು ಗೊಜ್ಜೆ ಪಾಪ ಆಗಿ ನಾ ಇಲ್ಲಿ ಬಂದನಿ. ನಾನು ನನ್ನ ಭಕ್ತರಿಗೆ ಹಾಲಾಗಿ ನಾನು ನೀಡೆ ನನ್ನ ಕರ್ಮ ಕಳ್ಕೊಳಕ್ಕೆ ಬಂದನಿ ಅಂತ ಹೇಳಾಕಿ. ಅಡ್ಡಿಲ್ಲ ಕಳ್ಕೊಂಡು ಅಂದ್ರೆ ದನ ಆದಲಾಕಿ. ಆಕೆ ತೈಕಿ ಗಂಗೋಗಿ ಪಾಡ್ಲ ಮನುಷ್ಯಾಳ ಮಾಡ್ಯಾನು. ಅದಕ್ಕಾಗಿ ನಾವು ಪಶುವಿನ ಜನ್ಮಕ್ಕೆ ಹೋಗಬಾರ್ದು. ಮಾನವ ಜನ್ಮ ಭಾಳ ಶ್ರೇಷ್ಠ ಜನ್ಮ. ಆ ಮಾನವ ಜನ್ಮ ಹಾನಿ ಮಾಡ್ಕೋಬಾರ್ದು. ಈಗ ನಮ್ಮ ಅಣ್ಣ ಇನ್ನೊಬ್ಬದಾನ ದೊಡ್ಡವ, ಅವನು ಚನ್ನ ಮಲ್ಲಿಕಾರ್ಜುನ ಗುಡಿ ಒಳಗದಾನ. ಯಾಕಂದ್ರೆ ಅವಾಗ ಆ ಜಾಗ ಸಿಕ್ಕತ್ತೆ ದೊಡ್ಡವಾಗ. ಹಂಗೆ ನಾವು ಕೈಲಾಸವಾಸಿ ಆದತ್ತು ನಾವು ಬಸಿತೀವಿ. ಹೋಗ್ಯಾನಲ್ಲ ಯಾವ ನೋಡ್ಯಾನು. ಅದಕ್ಕಾಗಿ ನಮ್ಮ ಮಾನವ ಜನ್ಮ
ದನ ಜನ್ಮ ಅಲ್ಲ. ಎಷ್ಟೋ ದನ ಕರುಗಳು ಹೋಗುವಾಗ ಆನಂದಲೆ ನೋಡಿ, ಆ ಸತ್ಪುರುಷನ ನೋಡಿ, ಆ ಪುಣ್ಯ ಪುರುಷನ ನೋಡಿ ಪಶುವಿನ ಜನ್ಮ ನೀಗಿಸ್ಕೊಂಡ್ರೆ ಲಘುಟ ಮಾಡಿ ಮಾನವ ಜನ್ಮಕ್ಕೆ ಬರೋಕೆ ಹವಣಿಸ್ತಾವೆ. ನೀವು ಮಾನವ ಜನ್ಮ ಶ್ರೇಷ್ಠ ಜನ್ಮಕ್ಕೆ ಬಂದಿದ್ದೀವಿ. ಮತ್ತು ಅತ್ತಾಗ ಇದು ಸಂಗಾನಟ್ಟಿ 3ನೇ ಸಪ್ತಾಹ ಇದೆ. ಇದ್ರ ಮೇಲೆ ಯಾಕೋ ಅಪ್ಪ ಭಾಳ ಪ್ರೇಮದಾನ. ಇಲ್ಲಿ ದೇವಿ ಭಾಳ ಜಾಗ್ರತ ಅಲ್ಲ. ಇಲ್ಲಿ ಹಾದು ಹೋಗುವಾಗ ಒಮ್ಮೆ ನಮ್ಮ ಗಾಡಿ ಹಾದು ಹೋಗುವಾಗ ಸಹಜ ಬಸನ ಹಿಂಗೆ ಹೊಳ್ಳಿ ನೋಡ್ತಾನೆ. ಯಾಕೆ ಹೊಳ್ಳಿ ನೋಡ್ತಾನು? ಅವಾಗ ನಮಗೆ ಏನು ಸಂಬಂಧ? ಯಾಕೆ ಅಷ್ಟು ದಿವಾಳಿಗಳೆಲ್ಲ ಕಣ್ಣಿಟ್ಟ ಬಡ್ಡಿಗಿನ ಮಟ್ಟ ಕಾಯ್ತಾ ಇರ್ತ ಇಷ್ಟು ದುಷ್ಟರೊಳಗೆ ಇಷ್ಟು ನಡೆದೈತೆ ಅದು. ಅದಕ್ಕಾಗಿ ನೀವು ಏನು ಮಾಡೋಣ, ಮಾನವ ಜನ್ಮ ಹಾನಿ ಮಾಡ್ಕೋಬಾರ್ದು. ಮಾನವ ಶ್ರೇಷ್ಠ ಜನ್ಮ, ಪ್ರಾಣಿ ಪಶು ಪಕ್ಷಿಗಳಾಗಿ ಹುಟ್ಟಬಾರ್ದು. ನಮ್ಮ ಹಿಂದಿನ ಜನ್ಮದಾಗ ಒಬ್ಬಕ್ಕೆ ಆಯಿದ್ದಳು, ಆಕೆ ಸತ್ತಳು. ಆಕೆನ ಮಣ್ಣು ಕೊಡೋಕೆ ನಾವು ಹೋಗಲಿಲ್ಲ. ಆಗ ನಾನು ಸಂಸ್ಥಾನಕ್ಕೆ ಆಗಿದ್ನಿ. ಆಗ ಏನಾಯ್ತು ಅಂದ್ರೆ ಆಕೆ ಸತ್ತಳು, ಮಣ್ಣು ಕೊಡೋಕೆ ಹೋಗಲಿಲ್ಲ. ಅವನ ಕಡೆಯಿಂದ ನಾ ಮಣ್ಣು ತೊಗೋಬೇಕಂತೇಳಿ ಮನಸ್ಸು ಮಾಡಿದ್ದಿಲ್ಲ. ಆಕೆ ಈ ಜನ್ಮದಾಗ ಆಕೆ ಗಿಳಿಯಾಗಿ ಸವದತ್ತಿ ಭಾಗದಾಗ ಹುಟ್ಟರು. ಆ ಸವದತ್ತಿ ಭಾಗದಾಗ ಒಬ್ಬ ದೇವ ಹೇಳವ ಆ ಗಿಳಿ ತೊಗೊಂಡು ಬಂದ. ಕುಳೋಳಿ ಚನ್ನಬಸಯ್ಯನ ಗಿರಣಿ ಒಳಗೆ ತಂದವ. ಅವ ಏನು ಹೇಳ ಚನ್ನಬಸಯ್ಯ, ನಮ್ಮ ಬಂಡಿನ ಅಪ್ಪರು ದೇವ ಹೇಳ್ತಾ ಒಮ್ಮೆ ಇರ್ತಾವ ಇರಂಗಿಲ್ಲ. ಈ ಗಿಳಿ ಯಾವ ಕೊಟ್ಟಂದ್ರೆ ನಾವು ಹೋಗಿ ಪಿಂಜರದಾಗ ಚೀಟಿ ಹಾಕಿ ನಾವು ಕೇಳ್ತೀವಿ, ಇದನ್ನು ಎಷ್ಟು ಕಿಮ್ಮತ್ತು ಕೊಡ್ತೀವಿ ಅಂದ್ರೆ. ಅವ ಹೇಳ್ದವ ಕೊಡಂಗಿಲ್ಲಪ್ಪ ಅತ್ತ ಮೇಲೆ ನಾವು ಹಟ್ಟಿ ನಡೆಸ್ತೀನು, ನಾವು ಕೊಡಂಗಿಲ್ಲ ನಾವು. ಒಮ್ಮೆ ಚನ್ನಬಸಯ್ಯ ನಾವು ಬಿಡಂಗಿಲ್ಲದ. ಪಾಪ ಒಬ್ಬನ ಬಡ ಮನುಷ್ಯ ಎಲ್ಲಿ ಸೊಳ್ಳೆ ಮಕ್ಕಳ ಜೋಡಿ ಜಗಳ ತಲೆ ಅಗ್ಗಾಳತೆ ಕಾಲಕ್ಕೆ 50 ರೂಪಾಯಿ ಕೊಟ್ಟದ ಗಿಳಿ. 50 ರೂಪಾಯಿ ಗಿಳಿ ತಂದ ಮಠದಾಗ ಪಿಂಜರದಾಗ ಗೂಟಕ್ಕೆ ಹಾಕಿದ್ರು. ನಾ ಎಲ್ಲೇ ಹೋಗೀನಿ, ಸೈಕಲ್ ಮೇಲೆ ಬನ್ನಿ ಬಂದ್ಗಳ ಗಿಳಿನ ಕಾಣಿಸ್ತಾನೆ. ಏನು ಹೊತ್ತದಕ್ಕೆ ನೀವು? ಅದು ಗಿಡದಿಂದ ಗಿಡಕ್ಕೆ ಆನಂದಲಿ ಹಾಡಾಡೋ ಗಿಳಿ ಅದು. ಅದನ್ನು ಪಿಂಜರದಾಗ ಹಾಕಿದ್ರೆ ಜೇಲದಾಗ ಹಾಕಿದಂಗೆ ಆಕೈತಿ. ನಮ್ಮನ್ನ ಜೇಲಕ್ಕೆ ಹಾಕಿದ್ರೆ ಎಷ್ಟು ಕೆಟ್ಟ ಆಕೈತಿ. ಯಾವ ಸುಳ್ಳು ಮಗ ತಂದು ಹಾಕಿದ ಅಂದ್ರೆ ನಮ್ಮ ಹೆಂಗಸನ ಬೇದ್ನೆ ಅವನಾಗ ಹಂಗಾಯ್ತು ತಂದು ಹಾಕಿದ್ರು ನೋಡ್ರಿ ಅಂದ್ರೆ ಹಾಕಿ ಬೇಡನಬಾರ್ದು ನನ್ನ ನಾ ಎಲ್ಲ ಬೇಡ ನೀನು ಬೇಯ್ತಾನೆ. ಮತ್ತು ನಾವೆಲ್ಲ ಕೊಡ್ಕೊಂಡೋದ್ವಿ, ತುಟ್ಟು ಬಿದ್ದತಿ, ಇದು ಬೇಕಾಗ್ತತಿ ಹಾಕಿ ಹೋದ. ಅವನು ಬುದ್ಧಿ ಹೇಳಿ ನೀನು ಬುದ್ಧಿ ಹೇಳಿ ಅಂದು ಆ ಪಿಂಚದಾರ ಗಿಳಿ ತೆಗೆದ್ನಿ. ಏನು ಹಣ್ಣು ಆಯ್ತಂದು ಕೇಳಿ. ಹಣ್ಣು ಆಯ್ತಂತ ಕೇಳೋಣ, ಹಣ್ಣು ತಂದು ಕೊಟ್ಟಳೆ ಕೈಯಾಗ ಏನೋ ಬೇಕಾಯ್ತು. ಅದನ್ನು ಕೈಯಾಗ ಹಿಡಿದು ಗಿಳಿ ತಿನ್ನಿಸಿನಿ. ಅದಕ್ಕೆ ಪಕ್ಕದಾಗಲು ನನಗೆ ಗೊತ್ತಾಗಲಿಲ್ಲ. ನಾನು ಮೂಲ ಮನುಷ್ಯನ ಸಣ್ಣ ವಯಸ್ಸಿತ್ತು, ನನಗೂ ಗೊತ್ತಾಗಲಿಲ್ಲ. ಹೊರಗೆ ನಮ್ಮ ಸಿದ್ದು ಮಾಡು ನಾಯಿಗಳು ಎರಡು ನಿಂತಿದ್ದು ಅವತ್ತ ನೋಡಿ ನೆಲ್ಲ ಹಾಕೈತಿ. ಅದನ್ನು ಗಿಡಕ್ಕೆ ಹಾಸಬೇಕಂತ ಹಿಂಗೆ ಮ್ಯಾಲೆ ಹಾಸಿನಿ. ಕುಂಬಿ ತಕ್ಕ ಹೋತು, ತಳಗೆ ಬಂದು ಬಿತ್ತು. ತಳಗೆ ಬಂದು ಬಿದ್ದುಗಳನ್ನ ನಾಯಿ ಬಂದು ಹಿಡ್ದ ಬಿಡ್ತ ಮಗದ. ಅಲ್ಲ ಅವನ್ನ ಪಾಪ ಮಾಡಿಲ್ಲ. ನಾ ಜೀವ ಕಾಯಕ್ಕೆ ಹೋದ್ನಿ, ಎಂಥ ಪಾಪ ಮಾಡಿ. ಇದೇ ನಾನು ಜನ್ಮನ, ನಾ ಜಂಗಮನ, ನನಗೆ ಯಾವ ಜಂಗಮ ತಾನು ಎಂಥ ನ್ಯಾಯ ಮಾಡಿನ ತಲೆನ ಕಾಯ್ತು, ಮೇವಿನ ಬೆಚ್ಚಗಾತು ಮನ್ಕೊಂಡೆ. ಅನುಗುಣ ತಿರುಪತಿ ವೆಂಕಟೇಶ ಬಂದವ. ಇನ್ನೇನು ಚೆಲ್ಲ ಅಲ್ಲ ನೀ ಬದುಕುದನ. ತಿರುಪತಿ ವೆಂಕಟೇಶ ಬಂದವನ, ಇಲ್ಲೋ ಹೇಳು, ಆ ಗಿಳಿ ನಿಮ್ಮ ಹಿಂದಿನ ಜನ್ಮ ನಿಮ್ಮ ಆಯ್ತು. ಆಕೆ ಹಿಂದಿನ ಜನ್ಮದಾಗ ನಿನ್ನ ಕಡೆಯಿಂದ ಮಣ್ಣು ತೊಗೊಂಡು ಸಾಯ್ಬೇಕಂದ್ರು. ಆಗ ನೀ ಬ್ರಾಹ್ಮಣ ಇದ್ದಿ, ಸಂಸ್ಥಾನಕ್ಕಿದ್ದಿ. ಆ ಟೈಮದಾಗ ಮಣ್ಣು ಕೊಡಕ್ಕೆ ನೀ ಹೋಗಲಿಲ್ಲ. ಈ ಜನ್ಮದಾಗ ಯಾಕೌದು ನಿನ್ನ ಹಸ್ತಲೇನ ಮಣ್ಣು ತೊಗೋಬೇಕಂತೇಳಿ ಗಿಳಿಯಾಗಿ ಹುಟ್ಟೆ. ಇದನ್ನು ನಾವು ಮಾಡಿರೋ ಆಕೆ ನಿಮ್ಮ ಆಯ್ದ, ನೀವು ಕೊಲ್ಬೇಕಂತ ಕೊಂದಿಲ್ಲ ಹೇಳಂದ ವೆಂಕಟೇಶ್. ಆಗ ಎದ್ದಿನ ನಕ್ಕೋತ ಎದ್ದಿನ. ಮಾಡೋ ಕೆಲಸ ನಂದೇ ಅಶುದ್ಧ ಆಗಿಲ್ಲ ಗೊತ್ತಾಯ್ತು. ಹಂಗೆ ದಿವಸ ನಾವು ಮಾಡೋ ಕೆಲಸ ಅಶುದ್ಧ ವಿಚಾರ ಮಾಡ್ಬೇಕು ನಾವು. ಆಗೇನಾಯ್ತು, ಆಯಿ ತಿಳ್ಕೊಂಡಳು ಮುಗಿತು. ಆಯಿ ಎಲ್ಲಿದಾಳಂದ್ರೆ ನಾವಿಲ್ಲಿ ಕೂತು ಹೇಳಾಕತ್ತಿದ್ವಿ. ಆ ವೈಕುಂಠದಾಗ ಕೂತ ಕೆಂಪನ್ನು ಮುದುಕಿ ಕೆಂಪು ಪತ್ತಲ ಹೂವಿನ ಪತ್ತಲ ಉಟ್ಕೊಂಡ್ರೆ ನಾವು ಮಾತಾಡೋದು ಅಲ್ಲಿ ಕೇಳಿಸಾಕತ್ತೈತಿ. ಅಲ್ಲಿ ಹೆಣ್ಣಿಕೆ ಹಾಕಿ ಆ ಮುದುಕಿಲ್ಲಿ ನೋಡಾಕತ್ತ. ಹಿಂಗೆ ನಮ್ಮದು ಆತ್ಮಜ್ಞಾನ ಆಗಬೇಕು. ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಅವನ ಧ್ಯಾನ ಮಾಡ್ತಾವೆ. ನಾವು ಅವೆಲ್ಲ ಜಾತಿ ಜನ್ಮ ತಾಳೇ ಬಂದದ್ವಿ. ನಾವು 84 ಲಕ್ಷ ಹೊತ್ತ ಬಂದದ್ವಿ. ಈ ಕಡಿ ಜನ್ಮಕ್ಕೆ ಮಾನವ ಜನ್ಮಕ್ಕೆ ಬಂದದ್ವಿ.
ನಮಗೆ ನಿಮಗೆ ಸಿಗಬಾರ್ದು ಸಿಕ್ಕತ್ತಿಗೆ ಇದು ಸಿಗುವುದಲ್ಲ, ಇದು ಭಾಗ್ಯವು, ಇದು ಭಾಗ್ಯವು. ಇದು ಎಂಥ ಭಾಗ್ಯ ಅಂದ್ರೆ ಮಾನವ ದೇವರಾಗೋ ಭಾಗ್ಯದ. ಈಗ ಹಿಪ್ಪಳಿ ಸಂಗಾಪ ದೇವರಾದ ಇನ್ಸ್ಗೇಟ್ಲಿ ಮಠದಿಂದ ಗಿರಿಮಲ್ಲೇಶ್ವರ ಆದರು ಹಾಂ, ಹುಬ್ಬಳ್ಳಿ ಮಾದೇವಪ್ಪ ಅಂತೂ ದೇವ ಇಂತಿಂಥ ಸದಾಶಿವ, ಇಂತಿಂಥ ಗಂಗಾಧರ ಎಲ್ಲರೂ ದೇವರ ಹತ್ತಾರು. ನೀವು ಹಿಂಗೆ ಮನುಷ್ಯರಾಗಿ ಉಳಿಯೋರು ದೇವ್ರು ಆಗೋರು. ನಾ ಬಂದು ಅವ್ರು ಕುಡಿದು ಬಿಡ್ತೈತಿ. ಎಷ್ಟು ಮಂದಿ ತುಡು ಮಾಡುತ್ತೈತಿ, ಯಾವ ತುಡು ಈಗಂತೂ ಭಾಳ ಕಡಿಮೆ ಐತಿ. ನಮ್ಮ ಕುಳ್ಳೋಳಿ ಕಟ್ಟಬೋದು ತುಡು ಮಾಡೋಕ್ಕೆ ಪ್ರಸಿದ್ಧ. ಕೊಲ್ಲಾಪುರ ಭೂಮಿ ತುಡು ಮಾಡ್ತಿದ್ರು. ಈಗ ಕುಳ್ಳೋಳಿ ಕಟ್ಟಬಟ್ಟು ಸತ್ಯ ಐಗೋಳು ಇಲ್ಲ, ಬಡಜಿ ಅವ್ರಿಗಿಲ್ಲ. ಕುಳ್ಳೋಳಿ ಕಟ್ಟಬಟ್ಟು ಸುಧಾರಣೆಗೆ, ಸೌದಿ ಬ್ಯಾಡ ಸುಧಾರಣೆ ಆಗ್ಯಾರ, ಸಿಂಧೂರು ಬ್ಯಾಡ ಸುಧಾರಣೆ ಆಗ್ಯಾರ, ಚಿತ್ರಗಂಡಿ ಕಟ್ಟಬೋದಪ್ಪ ಆಗೆಲ್ಲ ಮಾಡ್ತಿದ್ವಿ. ಈಗ ಬೇಡ್ಕೊಂಡೋದಿವ ಇದೊಂದು ಆದತ್ತು ಬಂಗಾರ ತೋಟೈತೆ ಅವಾಗ ಕೊಟ್ಟು ಹಾಕತ್ತಾವ ನಮಗೂ. ಈಗ ನಾನಾ ಕಟ್ಟವಾಗೇನೆ ನೋಡು, ಎಂತೆಂಥ ಮಂದಿ ತುಡುಗು ಬಿತ್ತು, ಸೂಳು ಬಿತ್ತು. ಇದನ್ನೆಲ್ಲ ಬಿಡೋದಕ್ಕಿಂತ ನಿಮಗೆ ಕೈಲಾಸ ಸನಿ ಆಕೈತಿ. ಕೈಲಾಸಕ್ಕೆ ನಿಮಗೆ ಎಷ್ಟಾಯ್ತಂದ್ರೆ ಆಗ ವೈಕುಂಠ ಒಂದು ಕೂಗಳತೆ ಐತದ. ಈಗ ಬಂಡಿಗಿರಿ ಮಠ ಹೇಳ್ತತಿ ವೈಕುಂಠ ನಿಮ್ಮ ಕೈಯಾಗೈತಿ, ಕೈಲಾಸ ನಿಮ್ಮ ಕೈಯಾಗೈತಿ, ಲೋಕ ನಿಮ್ಮ ಕೈಯಾಗೈತಿ, ಪಾತಾಳಗ ಐತಿ. ಇಂಥ ಲೋಕಗಳೆಲ್ಲ ನಿಮ್ಮ ಜೋಡಿ ಬರಾಕಿತ್ತಾವು. ಆ ಪಾತಾಳ ಲೋಕದಾಗ ಸಹಿತ ಒಮ್ಮೆ ಜಂಪ್ ಲಿಕ್ಕಾಕಿತ್ತು. ಈ ಭೂಲೋಕದಾಗೆಲ್ಲ ಹಾಕಾಕಿತ್ತು, ಜಂಪ್ ಲಿಕ್ಕಾಕಿತ್ತು. ಇದೆಲ್ಲ ಬಸ್ಸದ ಪಾತಾಳ ಲೋಕೆಲ್ಲ ತೊಯಾಕಿತ್ತು. ಒಂದು ದಿವಸ 92ನೇ ಇಸೊಳಗೆ ನಾ ಬಂಡಿಗೆ ಹಲಿ ಮಠದ ಮುಂದೆ ನಿಂತೀನಿ. ಪಾತಾಳ ಲೋಕದಾಗ ಒಬ್ಬ ಹೆಣ್ಮಗಳು ತನ್ನ ಕೂಸಿಗೆ ಮದಿ ಕುಡಿಸ್ತಳು. ಭಾಳ ಚಂದ ಇತ್ತು ಕೂಸ, ನಾಗ ಕನ್ಯೆ ಮತ್ತು ಸುಂದರ ಬಾಳ. ಆ ಸುಂದರವಾದಂಥ ಕೂಸ ಹುಟ್ಟಿತ್ತು. ಆಕೆ ಎಡಗಡೆ ಮಲ್ಲಿಗೆ ಆ ಕೂಸಿನ ಮಲಿ ಕುಡಿಸಾಕಿತ್ತಳು. ನಾನು ಕರಕ್ ಭಾಳ ತಿಕ್ತೀನಿ, ಚಟ ಭಾಳ ಕಾಟಿತ್ತು ಅಂದೋದು. ಆ ಕರಕ್ ತಿಕ್ಕೋತ ನಿಂತೀನಿ. ಆ ಮಾತು ಹಿಂಗೆ ತಳಗೆ ನೋಡುವುದು ನನ್ನ ಕಣ್ಣು ಪಾತಾಳ ಲೋಕಕ್ಕೆ ಹೋದವು. ಆ ಪಾತಾಳ ಲೋಕದಾಗ ಆಕಿ ಮಹಾಕನ್ಯೆ ಜಕ್ನಿ ಮಲಿ ಕುಡಿಸಾಕಿತ್ತಳು. ಈ ಭೂಲೋಕದ ಒಳಗಿನ ಹನಿ ದಮ್ ಅಂತದ ಹನಿ ಪಟ್ನ ಹೋಗಿ ಆ ಕೂಸಿನ ಹನಿ ಮೇಲೆ ಬಿತ್ತು. ಅದು ಮಲಿ ಬಿಟ್ಟು ಹಿಂಗೆ ಮಾಡ್ತಾರೆ. ಆಕೆ ಹಿಂಗೆ ಮ್ಯಾಲೆ ನೋಡಿ ಎಂಥ ಕಂಡವ ಅವ್ರಿಗೆ. ಎಂಥ ಆತ್ಮಜ್ಞಾನ ಐತಿ. ಪಾತಾಳ ಲೋಕದಾಗ ಎಲ್ಲರೂ ಆತ್ಮಜ್ಞಾನಿಗಳದಾವ. ನೀವು ಯಾಕೆ ಆಗಬಾರ್ದು? ಪಾತಾಳ ಲೋಕದಾಗ ಪ್ರತಿಯೊಂದು ಸಣ್ಣ ಕೂಸಿನ ನೋಡ್ಕೊಂಡ್ರೆ ಎಲ್ಲರೂ ಆತ್ಮಜ್ಞಾನಿಗಳ, ಎಲ್ಲರೂ ಬ್ರಹ್ಮಜ್ಞಾನಿಗಳ. ನೀವು ಯಾಕೆ ಆಗಬಾರ್ದು ಭೂಲೋಕದಾಗ? ಅದಕ್ಕಿಂತ ಸುಖ ನಿಮ್ಗೈತಿ. ಗೊಂಜಾಳ ಬೆಳಿತೈತಿ, ಕಬ್ಬು ಬೆಳಿತೈತಿ, ಅರಸಿನ ಬೆಳಿತಾವೆ, ಕಿಶಾವ ಹಾಕಿರ್ತಾವೆ. ನಿಮ್ಮ ಹೋಟೆಲೇನೋ, ಅಂಗಡಿಯೇನೋ, ಲಾಡ್ಜಿಂಗ್ ಏನೋ, ಅಲ್ವಿ ಅಂಗಡಿ ಏನೋ, ನಿಮ್ಮದು ಹವಾ ಹಿಡ್ದೈತಿ. ಅಲ್ಲಿ ಅಷ್ಟು ಹವಾ ಇಲ್ಲ, ಈ ಹವಾ ಇಲ್ಲ, ಅಲ್ಲಿ ಭಕ್ತಿ ಹವಾ. ಅದಕ್ಕಾಗಿ ತಲೆಗೆ ನೋಡು ಬಿಡೋದನ್ನು ಹನಿ ಮೇಲೆ ಬಿತ್ತು. ಕೂಸು ಹಿಂಗೆ ಮಾಡ್ತು. ಆಕೆ ಹಿಂಗೆ ಮ್ಯಾಲೆ ನೋಡ್ಲಿ, ನನ್ನ ಮೂತಿ ಕಾಣಿಸ್ತಾಕಿ. ಆಕೆ ಅಂದಳು, ಏನಿದು ಚಲೋ ಇದು ಚಂದ ನಿನಗೆ ನೋಡಲ್ಲದಂಗೆ ಭೂಲೋಕದಾಗ ಬೋಳು ಸಾಕಿತ್ತೈತಿ. ಅವೆಲ್ಲ ಸೆಲೆ ಬಸಿ ಹೊಡೆದ ತಲೆಗೆ ಜಂಪ್ಲಿಕ್ಕೆ ಹಾಕತ್ತೈತಿ. ನಾನು ಕೂಸು ಮಲಿ ಕುಡಿಯೋದು. ಇದನ್ನು ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ನೀನು? ಆತು ಬನ್ನೆ ಹೋದ ಬಂಡಿಗಿನ ಬಿಸಾನ ಪಾತಾಳಕ್ಕೆ ಹೋದ. ಡುಬ್ಬ ಹಚ್ಚಿದ ಭೂಲೋಕಕ್ಕೆ ಬಡ್ಡ್ಯಾಗ ತೆಪ್ಪೇಲಿ ಹಾಕ. ಅದಕ್ಕೆ ಡುಬ್ಬ ಹಚ್ಚಿ ಹಿಂಗೊಮ್ಮೆ ಮಾಡಿದ. ಒದ್ದು ಲೇಪನ ಆತು, ಮ್ಯಾಲ ಮಾತು ಅಂದ್ರೆ ಅದಕ್ಕಾಗಿ ಅವಂಗ 3 ಲೋಕದ ಹೊಡೆಯತ್ತ. ಅದಕ್ಕಾಗಿ ಅವಂಗ 14 ಲೋಕದ ಮಾಡಕತ್ತ. ಧರ್ಮರಾಜ ನಮಗೆ ಧರ್ಮರಾಜ ಬರ್ತಾನಂತ ಬರ್ತಾನೆ. ಶಿವ ನಿಮ್ಮಂಗೆ ಆಗಿ ನಿಮ್ಮ ಮಾತಿನಂಗೆ ಹೇಳಿ ನಿಮ್ಗೆ ತಿಳಿವಂಗೆ ಹೇಳಕ್ಕೆ ಬರ್ತಾನಂತ ಬಬ್ಲಾ ಚಿಕ್ಕ ಬರ್ದಾನ. ಈಗ ನಿಮ್ಮ ಮಾತಿನಾಗ ಬಂಡಿಗಿನ ಮಿಟ್ಟ ಹೇಳಾಕತ್ತೈತಿ. ಅನುಭವ ಹೇಳುವಂಥ ಹೆಣ್ಮಕ್ಳು ಗಂಡ್ಮಕ್ಳು ಹೇಳಾಕತ್ತಾರ. ನಿಮ್ಮ ಮಾತಿನಾಗ ಹೇಳೋದು ತಿಳಿವಾದ ನಿಮಗೆ. ಅವ್ರು ಏನು ಮಾಡ್ತಿದ್ರು, ಸಂಸ್ಕೃತ ಅಭ್ಯಾಸ ಮಾಡೋದು. 1 ತಾಸು ತಕ ನುಸ್ತಾ ಮಂತ್ರನ ಅನ್ನೋದು. ಆ ಬಣಗಿ ಬೆಂಕಿ ಹೆಚ್ಚಿದಾಗ ಮಂತ್ರ ಅನ್ಕೊತಿಂತ ಆಗೋದೇನು? ಗಾಪನ ಮುಸುಕ್ ತಗೋಬೇಕು, ಮಣ್ಣು ತಗೋಬೇಕು, ನೀರು ತಗೋಬೇಕು, ಗಾಡಿ ತರಿಸ್ಬೇಕು, ನೀರು ಹೊಡಿಬೇಕಪ್ಪ. ಹಾಗೆ ನಮ್ಮ ಲೋಕಕ್ಕೆ ಬೆಂಕಿ ಹೆಚ್ಚೈತಿ. ಆತ್ಮಜ್ಞಾನ ಇಲ್ಲ. ಆತ್ಮಜ್ಞಾನ ಇಲ್ಲದ ಬೆಂಕಿ ಇದ್ದಂಗೆ ಇದೆ. ಸಂಸಾರ ಮಾಡೋದು, ಸಾಯುವಾಗ ನಡ್ಕೋತ ಸಾಯ್ದು. ಸಾಯುವಾಗ ಹೆಂಗೆ ಸಾಯ್ಬೇಕಂದ್ರೆ ತನ್ನ ಗುರುವಿನ ಧ್ಯಾನ ಮಾಡಿ
ಸಡ್ಡ ಬಡ್ದು ಜೈಕಾಲ ಹಾಕಿ ಸಾಯ್ಬೇಕತ್ತು. ಹಂಗೆ ನೀವೇನು ಮಾಡ್ಸಿ ಅಂದ್ರೆ ಆತ್ಮಜ್ಞಾನ ಮಾಡ್ಕೊಟ್ರಿ. ಇದೇನು ನೀವು ಸಂಸಾರ ಮಾಡೋದಿಲ್ಲ, ಸುಳ್ಳತಿ, ಇದನ್ನು ಮಾಡುವಂಗೆ ಮಾಡಿಸಿ, ಇದನ್ನು ಮರ್ತು ಮಾಡಿಸಿ ಪರಮಾತ್ಮ ತಿಳಿದ ಅರ್ಥ ಮುಂದಿನ ವರ್ಷ ನೋಡಿದ ಈ ಸಂಘ ನಟ್ಟಾವ ಅನುಭವ ಭಾಳ ಮಂದಿ ಹೇಳಾಕ್ಕೋಬೇಕು. ನಾ ಶಿವ ನೋಡ್ನಿ, ಬಸವನ ನೋಡ್ನಿ, ಮಹಾಲಕ್ಷ್ಮಿ ನೋಡ್ನಿ, ಪಾತಾಳ ಲೋಕಕ್ಕೆ ಹೋಗೀನಿ, ನಾ ವೈಕುಂಠಕ್ಕೆ ಅಗಸಿ ಬಾಳಕ್ಕೆ ಹೋಗೀನಿ, ವೈಕುಂಠದಾಗ ಬಾಳ್ದಾಗ ಹೋಗೀನಿ, ವೈಕುಂಠ ಬಾಳ್ದಾಗ ಧೂಳು ಬಿದ್ದತಿ, ವೈಕುಂಠ ಕುಂಬಿಗಳು ಬೀಳಾಕತ್ತಾವು, ಕೈಲಾಸ ಹಾಳು ಬಿದ್ದತಿ, ಅಲ್ಲೆಲ್ಲರೂ ಕೂಡಿ ನಾವು ಮತ್ತು ಅದನ್ನು ಮತ್ತೆ ಸುಧಾರಣೆ ಮಾಡೋ ಸಲುವಾಗಿ ಇಲ್ಲಿ ಭಕ್ತಿ ಮಾಡಿ ಅಲ್ಲಿ ಹೋಗೋಣ ಅಂತ ನೀವು ಕನಿಷ್ಠ ಅಂದ್ರೆ ಎಷ್ಟು ಮಂದಿ ಕೂಡೈತಿಲ್ಲ 14 ಮಂದಿ ಹೇಳ್ಬೇಕು ನೀವು. ಅಂದ್ರೆ ನಾ ಸಂಘಟನೆ ಬಂದದ್ದು ಉಪಯೋಗ ಇಲ್ಲ, ನಾ ಸಂಘಟನೆ ಬಂದದ್ದು ಉಪಯೋಗ ಇಲ್ಲ. ನಾ ಬೋದು ಮತ್ತೆ ಹೊಳ್ಳಿ ದೇವನ ನೀವು ಕೇಳೋದು, ಮತ್ತೆ ಹೊಳ್ಳಿ ದೇವನ ಹೇಳೋದು. ಅದಕ್ಕಾಗಿ ದೇವ ಹೇಳುವ ದೇಗುಲದ ಅಗಲಿ ಹೋಗುವ ಕಾಲ ಬಂತು. ಎಲ್ಲ ಆತ್ಮಜ್ಞಾನಿಗಳಾದ್ರಿಂದ ನೀವೆಲ್ಲ ಕೈಲಾಸನ. ಆತ್ಮಜ್ಞಾನ ಆದಮೇಲೆ ನಿಮಗೂ ಒಮ್ಮೆ ಸೊಕ್ಕು ಬರ್ತೈತಿ. ಎಷ್ಟೋ ಮಂದಿಗೆ ಹಂಗೂ ಆಗೈತಿ. ಅದಕ್ಕಾಗಿ ನನ್ನ ಬಿಟ್ಟ ಬಂಡಿಗಣಿ ಸಂಪ್ರದಾಯ ನಡೆಯಂಗಿಲ್ಲ. ನಾನು ಹೋಗಿ ಹೇಳಿದಾಗ ನಡೀತೈತಿಲ್ಲ. ಇಲ್ಲೇ ಕೆಸರುಗೊಪ್ಪ ರಾಜಸ್ಥಿತಿ ಅಂತೇಳಿ ಹೆಣ್ಮಗಳದಲ್ಲ ಉಪ್ಪಾದಕ್ಕೆ. ಆಕೆ ಏನು ಮಾಡಲಿ ಅಂದ್ರೆ ನಾನು ಬಂಡಿಗಣಿ ಕೂತೀನಿ. ಆಕೆ ಸೀಮಿಲ್ ಹಾಕೊಂಡು ಗುಡಿ ಹತ್ತಕ್ಕೆ ಬಂದಳು. ಆ ಗುಡಿ ಹಿಂದೆ ಹೋದಳು. ಆಕೆ ಮನಸ್ಸಿನಾಗ ನಾವು ಬಂದಾಗ ಅಂದಳಾಕೆ ಮನಸ್ಸಿನಾಗ ಅಂದದ್ದು ಅಲ್ಲಿ ಕೇಳಿಸ್ತಾನೆ. ಅಲ್ಲಿತ್ತಾರು ಅದು ಬಹುಬಾದ ತಂಗಿ. ಎಂಥ ತಪಸ್ಸು ಮಾಡೋದು ಸೊಕ್ಕ ಬರಬಾರ್ದು. ನಾವು ಭಕ್ತದ ಕಾಲ ಮಣ್ಣಾಗಿ ನಡಿಬೇಕು. ನಾ ಭಾಳ ದೊಡ್ಡ ದಿನ ಕನಸು ಬಿದ್ದು ಸ್ವಪ್ನದಾಗ ಬಂದವ ಅವ ಹೇಳವ ಜ್ಞಾನ ಕೊಟ್ಟವ ಅವನಿಂದ ತಲೆ ಗಂಡನ ನೆನಪಿಟ್ಕೊಂಡು ಗುರ್ತ ಹಿಡ್ಕೊಂಡು ನಡಿಬೇಕು. ಅದಕ್ಕೆ ಬಬಲಾದ ಹೇಳ್ತಾವು ಗುರ್ತ ಹಿಡಿಯಬೇಕನ್ನಾತ. ಗಂಡನ ಗುರ್ತ ಹಿಡಿಯಲ್ಲ ಅದು ಅದಂಡತನ ಬೋಗಿಸೋದು. ಗಂಡನ ಗುರ್ತ ಹಿಡಿಬೇಕು ನಾವು. ಯಾವ ಸಮರ್ಥ ಬಂದ ನಾನು ಹುಬ್ಬಳ್ಳಿ ಮಾದಪ್ಪನ ನಾವು ಯಾವನ ಹೋಗಿ ನಾನು ಅವನ ಸೇವಾ ಮಾಡಿದೆ ನನಗೆ ಮುಕ್ತಿ ಆದಿತ್ತು. ಭಾಳ ಮಂದಿ ಸುರು ಉದ್ದಾಕ್ಷಿ ಕ್ಯಾಮಿಂಗ್ಗೆ ಹಾಕೋತ ಅದಾಗ ಏನು ಗಂದಿಲ್ಲ, ಅದುಬಿ ಒಳಗಿಲ್ಲ, ಅದುಬಿನಾಗಿದ್ದು ಗುರು ಅದ ಅದು ತಿಳ್ಕೊಟ್ಲಿ. ಒಬ್ಬ ಬಂದ ಗುಂಡೆವಾಡಿ ಹುಡುಗ ಬಿಳಿ ಪಾಯ್ಚಮ್ ಹಾಕಿದ್ದವ ಬಂದ ಮುಂದೆ ಕೂತ ಯಾವ ತಮಾನಿ ನಾ ಗುಂಡೆವಾಡಿ ಅವಶ್ಯ ಅಂತ ಹಿಂಗೆ ನೋಡಿ ಅವನ ಮೈ ಮೇಲೆ ಇಲ್ಲ ಕ್ಯಾಮ್ ಕಾಡ್ಸಾಕಿತ್ತು. ಅಲ್ಲ ಅವನು ಇವ್ ಯಾವ ಸತ್ಪುಸದಾನಪ್ಪ, ಇವು ಯಾವ ದೊಡ್ಡವದಾನಪ್ಪ, ಇವಾಗ ಮ್ಯಾಲೆ ಕ್ಯಾಮ್ ಇಲ್ಲ ಒಳಗೆ ಕ್ಯಾಮ್ ಐತಪ್ಪ. ಇವನ ಮುಂದೆ ನಾ ಮ್ಯಾಲೆ ಕೂತ ನಾನು ಸುಟ್ಟು ಇಟ್ಟಾನೆ ತಳಗದ ಮುಂದೆ ಹಾದಿ ತಮ್ಮ ಯಾವ ಅವತ್ತು ಕೇಳಿ ಗುಂಡೆವಾಡಿ ಅವಶ್ಯ ಅಂತ ಏನಾಗೈತಿ ನನಗತ್ತ. ಏನಿಲ್ಲ ನಮ್ಮ ಹೊಲ ನಮ್ಮಂತೆ ಆಗಬೇಕಾಗಿತ್ತು, ನಮ್ಮ ವಿರೋಧ ಆಗೈತಿ. ಮತ್ತು ಅಲ್ಲೋ ವಿರೋಧ ಆಯ್ತಂತ ಸಿಟ್ಟು ಹಾಕಾಗಿದೆ. ನೀನು ಪೈಲ ಕ್ಯಾಮಿಂಗ್ ನಾವು ಯಾವ ನಡ್ಕೋತಿದ್ದಿ, ನಾ ಕಾಡಿಸಿದ್ದು ನಡ್ಕೋತೀನಿ. ಮುಂದೆ ಅದು ನ್ಯಾಯ ಅವಂತೆ ಆತ. ಅದಕ್ಕೆ ಸಿಟ್ಟಾಗಿ ಅವ್ನು ದುಡಿ ಬಿಟ್ಟೆನ ಗುಡಿ ದೇವಸ್ಥಾನಕ್ಕೆ ಹೋಗೋದು ಹೂಣಿಕೆ ಅಂತ. ಹರ್ಷಿತಮ್ಮ ಹಂಗೆ ಮಾಡಬೇಡ, ನಿನಗೆ ಅವ ಹೊಲ್ದಾನ, ನಿನ್ನ ಮನಸ್ಸು ನೋಡಿಸುವಾಗಿ ಇವು ಗಟ್ಟಿ ಭಕ್ತಿ ಐತಿಲ್ ನೋಡಿಸುವಾಗಿ ಕೇಸ ವಿರೋಧ ಆಗೈತಿ, ಹೊಳ್ಳಿ ನಡ್ಕೊ, ನಿನ್ನ ಹೊಲ ನಿನ್ನ ತಾಕತಿ ಮಕಾತಿ ಅನ್ಯ. ಹಂಗೆ ನಾವು ದೇವರಿಗೆ ಸಟ್ಕೋಬಾರ್ದು, ಗಂಡನ ಜೋಡಿ ಏನು ಸಟ್ಕೋಬಾರ್ದು, ಮಾಸ್ಟರ್ ಜೋಡಿ ಶಿಷ್ಯ ಸ್ಟೂಡೆಂಟ್ ಸೆಟ್ಕೋಬಾರ್ದು, ಗುರುವಿನ ಜೋಡಿ ಭಕ್ತಿ ಸೆಟ್ಕೋಬಾರ್ದು, ತಾಯಿ ತಂದೆ ಜೋಡಿ ಮಕ್ಕಳು ಸೆಟ್ಕೋಬಾರ್ದು. ಅದಕ್ಕಾಗಿ ನೀವೆಲ್ಲ ಹ್ಯಾಂಗೈಸಿ ಅಂತ ನೀತಿ ಒಳಗೈಸಿ ನೀವು ಯಾವತ್ತು ಭಕ್ತಿ ಮಾಡಿಸಿ ಮುಂದಿನ ವರ್ಷಗಳು ನಿಮ್ಮ ಹೊಲ ಮನೆ ಸುದ್ದಿ ನನಗೆ ಹೇಳಬೇಡ. ನಿಮ್ಮ ಹೊಲ ಮನೆ ಎಲ್ಲ ನೀವು ಬಿಟ್ಟ ಹೋಗ್ತೈತಿ. ನೀವು ನಾನು ಬಿಟ್ಟ ಹೋಗೋದನ್ನು ನಾವು ನೀವು ಯಾವುದು ಕಟ್ಕೊಂಡು ಹೋಗಂಗಿಲ್ಲ. ಹೋಗುವಾಗ ಹೆಂಗೆ ಬಂದದ್ದು ಹೆಂಗೆ ಹೋಗ್ತೀನಿ, ಬತ್ತಲೆ ಬಂದದ್ದು ಬತ್ತಲೆ ಹೋಗ್ತೀನಿ. ಆ ಬತ್ತಲೆ ಒಳಗಡೆ ಏನು ಕೆಲಸ ಮಾಡ್ಕೊ ಅಂದ್ರೆ ಆತ್ಮಜ್ಞಾನ ಕೆಲಸ ಮಾಡ್ಕೊ. ನೀನು ಶಿವನ ಕಾಣ್, ವಿಷ್ಣುವನ ಕಾಣ್. ಇದೇ ನಮ್ಮ ಬಾವಳ ತೆಪ್ಪಿಗಳು ಹೇಳು, ಇಲ್ಲಿ ದೊಡ್ಡ ಹಾವಾಗಿತ್ತು, ಅಲ್ಲಿ ವಿಷ್ಣು ಪರಮಾತ್ಮ ನನಗಿದ್ದಾತ. ಇಲ್ಲೇ ಅವ್ರು ಹೇಳಿದ್ರು ಆ ವಿಷ್ಣು ಪರಮಾತ್ಮ ನನಗಿದ್ದು ಸತ್ಯ, ಮಹಾಲಕ್ಷ್ಮಿ ಅವ್ರ ಜೋಡಿ ಹತ್ತಕ್ಕೆ ನಿಂತದ್ದು ಸತ್ಯ, ನೀವೆಲ್ಲ ಬಂದದ್ದು ಸತ್ಯ, ಸಾಯಮ ಶಿಖಿದೇವಿ ರಾಜಶಿಖಿ ಎಲ್ಲರೂ ಹೇಳೋ ಮಾತು ಸತ್ಯ ಐತಿ. ನೀವೆಲ್ಲ ಏನು ತಿಳಿದು ನಡ್ಕೋಸಿ ಎಲ್ಲರೂ ಭೂಬಂಧ ದಾಟಕ್ಕೆ ಪ್ರಯತ್ನ ಮಾಡಿಸಿ ನೀವೆಲ್ಲರೂ ದೇವ ಆಸಿ ಹಿಪ್ಪರಿಗೆ ಆಗ ಸಂಗಯ್ಯಪ್ಪಗೆ ಹುಬ್ಬಳ್ಳಿ ಗಿರಿಮಲ್ಲೇಶ್ವರ ಮಹಾರಾಜ ಹೂ ಒಗೆದ ತನ್ನ ದೇವಿ ಬಿಟ್ಟಾನ. ಹಾಗೆ ನಿಮ್ಮ ತಲೆ ಮೇಲೆ ನಾವು ಹೂ ಒಗಿಬೇಕು ಅಂದ್ರೆ ನನಗೆ ಸಮಾಧಾನ ಆಕೈತಿ. ನಿಮ್ಮ ಜಪ್ತ ಮಾಡ್ಬೇಕನ್ನ ಯಾವ್ದು ಮಾಡೋದಂದ್ರೆ
ಎಲ್ಲವ ಕೆಸರುಗೊಪ್ಪ ಸಪ್ತಾಹತಿ ಅಂತ ಹೇಳ್ಬೇಕಣ್ಣ. ಗಂಗಪ್ಪ ಅವನು ಸಪ್ತಾಹತಿ ಅಂತ ಹೇಳ್ಬೇಕಣ್ಣ. ನಾ ಇದು ಹುಡುದು ಇವೆಲ್ಲ ನೀವು ದೇವ್ರು ಆಗ್ಬೇಕು ಅಂದ್ರೆ ನಾ ಬಂದದ್ದು ಸ್ವಾತಕ್ಕೆ ಆಕೈತಿ. ಕೈಲಾಸ ಬಿಟ್ಟು ಯಾತಕ್ಕೆ ಬಂದು ನಾನು ಎಷ್ಟು ಕಷ್ಟಪಟ್ಟಿದ್ದು ಯಾವ ಹೇಳ್ಯಾನು ಆವಶ್ಯಕ ಕಷ್ಟ ಆಗೋದಾಕೆ ನಿಮಗೆಲ್ಲ ಗುಡಿ ಆದವು ಅಂತ ಈ ಗುಡಿಯಾಗಿನ ದೇವರೆಲ್ಲ ಇಲ್ಲಿ ಹಾಕ್ತೇವೆ. ಒಂದು ಗುಡಿಯಾಗ ದೇವರಿಲ್ಲ. ಬಂಡಿಗಿನ ಮಠ ಹಾಂಡ್ತು ಅಂದ್ರೆ ಎಲ್ಲ ದೇವಾದಿಗಳು ಅಂಗಳಕ್ಕೆ ಬಂದ, ರಸ್ತಾಕ ಬಂದ, ಹಾದಿಗೆ ಬಂದ. ಅವು ಬಂದ ಕಾಲಕ್ಕೆ ಗವಿಯ ಬಿಟ್ಟು ಬರ್ತಾವತ್ತು ಬರ್ದಿದ್ದವು ಸಿಕ್ಕಪ್ಪ. ಗವಿ ಅಂದ್ರೆ ಗುಡಿ. ಆ ಗುಡಿ ಬಿಟ್ಟು ಎಲ್ಲ ದೇವಾದಿಗಳು ಬಂದು ನಿಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ನಿಂತು ನೋಡಿ ಕೇಳ್ತಾ ಕಾಯ್ತಾ ಎಲ್ಲನೂ ಮಾಡಕತ್ತಾವು. ಆ ಕಣ್ಲೆ ನೋಡಿಸಿ ಆ ಕಣ್ಲೆ ಆನಂದ ಹೊಂದಿಸಿ ಆ ಆನಂದದ ಮುಂದೆ ಇನ್ನೊಂದು ಆನಂದ ಇಲ್ಲ. ಅದೇ ಆನಂದ ಅಂದ್ರೆ ಅದು ಪರಮಾನಂದ ಆನಂದ, ಅದು ಪರಮಾನಂದ ಆನಂದ. ಅದಕ್ಕೆ ಆನಂದ ಹೊಂದಿತ್ತು ಹೇಳಿ ಎಲ್ಲರಿಗೂ ನಮಸ್ಕಾರ. ಹೊತ್ತು ಭಾಳ ಆಗೈತಿ. ಹೊತ್ತಾದ ಸಹಿತ ಗೊತ್ತು ಮಾಡಿಕೊಡಿಸುವ ಕುತ್ತಸಿ ಇದನ್ನು ಗೊತ್ತು ಮಾಡ್ಕೊಂಡು ನಡ್ಕೊಳ್ಸಿ. ನಮಸ್ಕಾರ.